ಅಲಿ ಹೆಬ್ಬಾಳ್ ಅಂತ ಸರ್. ಇದು ಶಿಕ್ಷಕರ ನೇಮಕಾತಿ ಸಲುವಾಗಿ ಏನಾದ್ರು CSC ಗೆ ಬಂದಿದೆ ಸರ್ ಸರ್ಕಾರದಿಂದ? ಏನ್ ಬರ್ಲಿಲ್ಲ ಬರ್ತದ, ರೆಡಿ ಮಾಡ್ತಿದ್ದಾರೆ. ಹಾ ಸರ್. ಹಾ ಸರ್, ಮತ್ತೆ TET ಮಾಡ್ತೀರಾ ಸರ್ ಇವಾಗ? ಇಲ್ಲ, ಅದು ಎರಡರಲ್ಲಿ ಯಾವ್ದು ಒಂದ್ ಮಾತ್ರ ಆಗ್ತದೆ. ಅದು TET ಅಥವಾ CET ಎರಡರಲ್ಲಿ? ಹೌದು, ಹಾಗೆ ಮಾಡ್ಬೇಕಲ್ಲ, ಎರಡು ಒಟ್ಟಿಗೆ ಮಾಡ್ಲಿಕ್ಕಾಗತ್ತೆ. ಈಗ ಎರಡು ದೊಡ್ಡ ಪ್ರೋಸೆಸ್. ಯಾವ್ದು ಮೊದಲು ಮಾಡ್ಬೇಕು ಅಂತ ಹೇಳ್ತಾರ ಅದನ್ನ ಮಾಡ್ತೇವೆ. ಇದು 10,800 ಏನ್ ಹೇಳ್ತಿದ್ದಾರೆ ಸಾಹೇಬ್ರು, CM ಸಾಹೇಬ್ರು, EM ಸಾಹೇಬ್ರು? ಗೊತ್ತಿಲ್ಲ ಅದೀಗ ಯಾವ್ದು ನಮ್ಗೇನು ಡೇಟಾ ಕೊಡ್ಲಿಲ್ಲ. ಹಾ ಸರ್. ನಿಮ್ಗೆ ಗೊತ್ತಿದ್ದಾವಾಗ ನನ್ಗೆ ಗೊತ್ತಿರೋದು. ಹೌದು ಸರ್, ಬಟ್ ಯಾವಾಗಂತ ಈಗ ಪ್ರೆಡಿಕ್ಟ್ ಮಾಡ್ಲಿಕ್ಕೆ ಆಗಲ್ಲ. ಆರ್ಡರ್ ಬಂದ ಮೇಲೆ ನಾನು ಗ್ಯಾರಂಟಿ ಹೇಳ್ತೇನೆ, ಅಲ್ಲಿ ತನಕ ಏನ್ ಹೇಳುದಿಲ್ಲ. ಸರಿ ಸರ್, ಥ್ಯಾಂಕ್ ಯು ಸರ್. ಅಲ್ಲಿಂದ ನಮ್ಗೇನು ಕಮ್ಯುನಿಕೇಟ್ ಆಗ್ಲಿಲ್ಲ. ಹೌದೌದು ಸರ್, ಅಂದ್ರೆ ಸರ್ಕಾರದಿಂದ ಇಷ್ಟು ಹುದ್ದೆಗಳಿಗೆ ನೇಮಕ ಮಾಡಿ ಅಂತ ತಮಗೆ ತಯಾರಿ ನಮಗೆ ಬರ್ಬೇಕು, ಆದೇಶ ಬರ್ಬೇಕಲ್ಲ, ಅಲ್ಲಿ ತನಕ ನಾ ಸುಮ್ಮನೆ ಹೇಳಿದ್ರೆ ಸರಿ ಆಗುದಿಲ್ಲ. ಮೇ ಬಿ ಆಫ್ಟರ್ ಬಜೆಟ್ ಆಗ್ಬೋದು ಸರ್. ಬರ್ಲಿ, ಕೂಲಿ ಮಾಡ್ತಿದ್ದಾರೆ, ಗೊತ್ತಾಗಿದೆ, ನೋಡೋಣ ಏನಾಗುತ್ತೆ. ಸರಿ ಸರ್, ಧನ್ಯವಾದಗಳು ಸರ್, ಥ್ಯಾಂಕ್ ಯು. ಆಯ್ತು. ಸೊ ಕೇಳಿರ್ಬೋದಿಲ್ಲ ಫ್ರೆಂಡ್ಸ್, ಶಿಕ್ಷಕರ ನೇಮಕಾತಿ ಅಥವಾ TET ಯಾವುದರಲ್ಲೂ ಒಂದು ಆಗುತ್ತೆ ಅನ್ನೋದ್ರ ಬಗ್ಗೆ ಶಿಕ್ಷಕ ಆಕಾಂಕ್ಷಿಗಳಿಗೆ ಈ ಒಂದು ಲೇಟೆಸ್ಟ್ ಅಪ್ಡೇಟನ್ನು ಶೇರ್ ಮಾಡಿದ್ದೇನೆ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದೆ ಬರುವ ಎಲ್ಲ ಲೇಟೆಸ್ಟ್ ಅಪ್ಡೇಟ್ಗಳನ್ನು ಶೇರ್ ಮಾಡಲಾಗುವುದು. ಥ್ಯಾಂಕ್ ಯು. ಅಲಿ ಹೆಬ್ಬಾಳ್ ಅಂತ ಸರ್. ಇದು ಶಿಕ್ಷಕರ ನೇಮಕಾತಿ ಸಲುವಾಗಿ ಏನಾದ್ರು CSC ಗೆ ಬಂದಿದೆ ಸರ್ ಸರ್ಕಾರದಿಂದ? ಏನ್ ಬರ್ಲಿಲ್ಲ, ಬರ್ತದ, ರೆಡಿ ಮಾಡ್ತಿದ್ದಾರೆ. ಹಾ ಸರ್. ಹಾ ಸರ್, ಮತ್ತೆ TET ಮಾಡ್ತೀರಾ ಸರ್ ಇವಾಗ? ಇಲ್ಲ, ಅದು ಎರಡರಲ್ಲಿ ಯಾವ್ದು ಒಂದ್ ಮಾತ್ರ ಆಗ್ತದೆ. ಅದು TET ಅಥವಾ CET ಎರಡರಲ್ಲಿ? ಹೌದು, ಹಾಗೆ ಮಾಡ್ಬೇಕಲ್ಲ, ಎರಡು ಒಟ್ಟಿಗೆ ಮಾಡ್ಲಿಕ್ಕಾಗತ್ತೆ. ಈಗ ಎರಡು ದೊಡ್ಡ ಪ್ರೋಸೆಸ್. ಯಾವ್ದು ಮೊದಲು ಮಾಡ್ಬೇಕು ಅಂತ ಹೇಳ್ತಾರ ಅದನ್ನ ಮಾಡ್ತೇವೆ. ಇದು 10,800 ಏನ್ ಹೇಳ್ತಿದ್ದಾರೆ ಸಾಹೇಬ್ರು, CM ಸಾಹೇಬ್ರು, EM ಸಾಹೇಬ್ರು? ಗೊತ್ತಿಲ್ಲ ಅದೀಗ ಯಾವ್ದು ನಮ್ಗೇನು ಡೇಟಾ ಕೊಡ್ಲಿಲ್ಲ. ಹಾ ಸರ್. ನಿಮ್ಗೆ ಗೊತ್ತಿದ್ದಾವಾಗ ನನ್ಗೆ ಗೊತ್ತಿರೋದು. ಹೌದು ಸರ್, ಬಟ್ ಯಾವಾಗಂತ ಈಗ ಪ್ರೆಡಿಕ್ಟ್ ಮಾಡ್ಲಿಕ್ಕೆ ಆಗಲ್ಲ. ಆರ್ಡರ್ ಬಂದ ಮೇಲೆ ನಾನು ಗ್ಯಾರಂಟಿ ಹೇಳ್ತೇನೆ, ಅಲ್ಲಿ ತನಕ ಏನ್ ಹೇಳುದಿಲ್ಲ. ಸರಿ ಸರ್, ಥ್ಯಾಂಕ್ ಯು ಸರ್. ಅಲ್ಲಿಂದ ನಮ್ಗೇನು ಕಮ್ಯುನಿಕೇಟ್ ಆಗ್ಲಿಲ್ಲ. ಹೌದೌದು ಸರ್, ಅಂದ್ರೆ ಸರ್ಕಾರದಿಂದ ಇಷ್ಟು ಹುದ್ದೆಗಳಿಗೆ ನೇಮಕ ಮಾಡಿ ಅಂತ ತಮಗೆ ತಯಾರಿ ನಮಗೆ ಬರ್ಬೇಕು, ಆದೇಶ ಬರ್ಬೇಕಲ್ಲ, ಅಲ್ಲಿ ತನಕ ನಾ ಸುಮ್ಮನೆ ಹೇಳಿದ್ರೆ ಸರಿ ಆಗುದಿಲ್ಲ. ಮೇ ಬಿ ಆಫ್ಟರ್ ಬಜೆಟ್ ಆಗ್ಬೋದು ಸರ್. ಬರ್ಲಿ, ಕೂಲಿ ಮಾಡ್ತಿದ್ದಾರೆ, ಗೊತ್ತಾಗಿದೆ, ನೋಡೋಣ ಏನಾಗುತ್ತೆ. ಸರಿ ಸರ್, ಧನ್ಯವಾದಗಳು ಸರ್, ಥ್ಯಾಂಕ್ ಯು. ಆಯ್ತು. ಸೊ ಕೇಳಿರ್ಬೋದಿಲ್ಲ ಫ್ರೆಂಡ್ಸ್, ಶಿಕ್ಷಕರ ನೇಮಕಾತಿ ಅಥವಾ TET ಯಾವುದರಲ್ಲೂ ಒಂದು ಆಗುತ್ತೆ ಅನ್ನೋದ್ರ ಬಗ್ಗೆ ಶಿಕ್ಷಕ ಆಕಾಂಕ್ಷಿಗಳಿಗೆ ಈ ಒಂದು ಲೇಟೆಸ್ಟ್ ಅಪ್ಡೇಟನ್ನು ಶೇರ್ ಮಾಡಿದ್ದೇನೆ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದೆ ಬರುವ ಎಲ್ಲ ಲೇಟೆಸ್ಟ್ ಅಪ್ಡೇಟ್ಗಳನ್ನು ಶೇರ್ ಮಾಡಲಾಗುವುದು. ಥ್ಯಾಂಕ್ ಯು.